ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೊಡಗುವಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ, ಕೊಡಗು ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಬಂದು ನೀವು ಇದನ್ನ ಸರ್ಚ್ ಮಾಡಬಹುದು ಅಥವಾ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ನೀವು ಏನಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಬಹುದು ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ ಗಳು ನಿಮಗೆ ಸಿಗ್ತಾ ಇರುತ್ತೆ. ಓಕೆನಾ, ಸೊ ಇವತ್ತು ನಿಮಗೆ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ರಿಕ್ರೂಟ್ಮೆಂಟ್ 2025 ಕರೆದಿರುವಂತದ್ದನ್ನ ತಿಳಿಸ್ಕೊಡಕ್ ಬಂದಿದ್ದೀನಿ. 10 ಲೈಬ್ರರಿ ಸೂಪರ್ವೈಸರ್ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಇದು PUC ಮೇಲ್ ಆಗಿರುತ್ತೆ. ಓಕೆನಾ ಸ್ನೇಹಿತರೆ, ನೋಡಿ ನಿಮ್ಗೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಕೊಡಗು ಕರ್ನಾಟಕದಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ, ಸ್ಯಾಲರಿ ಬಂದು 18,600 ರೂಪಾಯಿಂದ ಹಿಡಿದು ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅದ ನಂತರ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ PUC ಆಗಿರ್ಬೇಕು, ಮತ್ತೆ ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಅಲ್ಲಿ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಅದ ನಂತರ ನೀವು 18ರಿಂದ 35ವರೆಗೂ ಏಜ್ ಲಿಮಿಟ್ ಇದೆ ಅದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಓಕೆನಾ ಸ್ನೇಹಿತರೆ, 2A 2B 3A 3B ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. SC ST ಕ್ಯಾಟಗರಿ 1 ಗೆ 5 ಮತ್ತೆ PWD ಗೆ 10 ವರ್ಷ ಇದೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಏನು ಅಂತ ನೋಡೋದಾದ್ರೆ PWD ಗೆ 100 ರುಪೀಸ್ ಇದೆ ಸ್ನೇಹಿತರೆ. SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 200 ರೂಪಾಯಿ, 2A 2B 3A 3B ಅವರಿಗೆ 300, ಜನರಲ್ ಕ್ಯಾಂಡಿಡೇಟ್ಸ್ ಗೆ 500. ಓಕೆನಾ, ಆನ್ಲೈನ್ ಮುಖಾಂತರನೇ ಫೀ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಜಸ್ಟ್ ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಯಾರ್ದು ಮಾರ್ಕ್ಸ್ ಜಾಸ್ತಿ ಇದೆಯೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಓಕೆನಾ, ಸೊ ಇದು ಲಾಸ್ಟ್ ಡೇಟ್ ಬಂದು 13ನೇ ತಾರೀಕು ಫೆಬ್ರವರಿ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ID ಪ್ರೂಫ್, ಏಜ್ ಪ್ರೂಫ್, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನಾದ್ರು ಇದ್ರೆ, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಮತ್ತೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ PWD ಆಗಿದ್ರೆ UDID ಕಾರ್ಡ್ ಬೇಕಾಗಿರುತ್ತೆ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಡಾಕ್ಯುಮೆಂಟ್ಸ್ ನ. ಸೊ ಫಸ್ಟ್ ನೀವು ಆಫ್ಲೈನ್ ಅಫಿಷಿಯಲ್ ನೋಟಿಫಿಕೇಶನ್ ಚೆಕ್ ಮಾಡೋದಾದ್ರೆ ಫಸ್ಟ್ ಇಲ್ಲಿ ಬಂದು ನೀವು ಕ್ಲಿಕ್ ಹಿಯರ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಓಕೆನಾ, ನೋಡಿ ಕೊಡಗು ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತದ್ದು. ಸೊ ಅಧಿಸೂಚನೆ ಗ್ರಾಮ ಪಂಚಾಯತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರದಲ್ಲಿ ಮೇಲ್ವೀಕ್ಷಕರ ನೇಮಕಾತಿ ಕುರಿತು. ಓಕೆನಾ, ಸೊ ನೋಡಿ ಇದು ನಿಮ್ಗೆ ಬಂದು 10 ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕರೆದಿರೋಂಥದ್ದು. ಸೊ ವಿರಾಜಪೇಟೆಯಿಂದ ಕರೆದಿದ್ದಾರೆ, ಪೊನ್ನಂಪೇಟೆ, ಸೋಮವಾರಪೇಟೆ, ಕುಶಾಲನಗರ, ಇದಿಷ್ಟು ಕರೆದಿದ್ದಾರೆ 10 ಗ್ರಾಮ ಪಂಚಾಯತಿಗಳು. ಓಕೆನಾ, ಸಾಮಾನ್ಯ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿ, ಅಂಗವಿಕಲರ ಅಭ್ಯರ್ಥಿ, ಈ ರೀತಿ ಕರೆದಿರೋದ್ರೆ 2A 2B 3A 3B ಅಂತ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಪ್ಲಿಕೇಶನ್ ಅಪ್ಲೈ ಮಾಡೋದು ನೋಡಿ. ದ್ವಿತೀಯ PUC ಪೂರ್ವ ಪರೀಕ್ಷೆ PUC ಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಸರ್ಟಿಫಿಕೇಶನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಹಾಗೂ ಕನಿಷ್ಠ 3 ತಿಂಗಳ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಕೋರ್ಸ್ ನ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ, ಸೊ ವಾಸಸ್ಥಳ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ವೀಕ್ಷಕರ ಹುದ್ದೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿವಾಸಿಯಾಗಿರತಕ್ಕದ್ದು. ಓಕೆನಾ, ಸೊ ನೀವು ಯಾವ ಗ್ರಾಮ ಪಂಚಾಯತಿ ಅಪ್ಲೈ ಮಾಡ್ತೀರಾ ಕೊಡಗು ಅವರು, ಅದೇ ಗ್ರಾಮ ಪಂಚಾಯತಿಯ ಇದರಲ್ಲಿ ನೀವು ವ್ಯಾಪ್ತಿಯಲ್ಲಿ ಇರಬೇಕಾಗಿರುತ್ತೆ. ಓಕೆನಾ, ಪರಂತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ನಿವಾಸಿ ಲಭ್ಯತೆ ಇಲ್ಲದಿದ್ದಲ್ಲಿ ಆಯಾ ತಾಲೂಕು ಪಂಚಾಯತಿ ನೋಡಿ, ಆಯಾ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಬೇರೆ ಗ್ರಾಮ ಪಂಚಾಯತಿ ಅಭ್ಯರ್ಥಿಗಳನ್ನು ಆಯ್ಕೆ ಪರಿಗಣಿಸುವುದು. ಓಕೆನಾ, ಸಂಬಂಧಿಸಿದಂತೆ ಸಕ್ಷಮ ಪ್ರಾಧಿಕಾರದ ತಹಸೀಲ್ದಾರ ಇವರಿಂದ ವ್ಯಾಪ್ತಿಗಳ ಪ್ರಮಾಣ ಪತ್ರ ಪಡೆದು ಸಲ್ಲಿಸತಕ್ಕದ್ದು. ಅಂದ್ರೆ ಡೊಮೈನ್ಸಲ್ ಸರ್ಟಿಫಿಕೇಟ್ ನ ತಗೋಬೇಕಾಗುತ್ತೆ. ಓಕೆನಾ, ಸೊ ನೀವು ವಾಸಸ್ಥಳ ದೃಢೀಕರಣ ಪತ್ರ ಏನಿದೆ, ಸೊ ಈ ಒಂದು ಪತ್ರನ ನೀವು ತಗೋಬೇಕಾಗುತ್ತೆ ಗ್ರಾಮ ಪಂಚಾಯತಿಯಿಂದ. ಗ್ರಾಮ ಪಂಚಾಯತಿ ಇದರಿಂದ ನೀವು ತಗೊಂಡ್ರೆ ಉತ್ತಮ ಆಗುತ್ತೆ. ಯಾವ್ದಾದ್ರು ಗ್ರಾಮ ಪಂಚಾಯತಿಯಿಂದ ಅಭ್ಯರ್ಥಿಗಳು ಇಲ್ಲ, ಫಾರ್ ಎಕ್ಸಾಂಪಲ್ ಈ ಒಂದು ಕುಶಾಲನಗರ ಗ್ರಾಮ ಪಂಚಾಯತಿಯಿಂದ ಅಭ್ಯರ್ಥಿಗಳು ಇಲ್ಲ ಅಂತ ಹೇಳಿದ್ರೆ ಬೇರೆ ತಾಲೂಕಿನ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿಂದ ತಗೊಳ್ಳೋದಕ್ಕೆ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋಂಥದ್ದು. ಓಕೆನಾ, ಸೊ ಇದಿಷ್ಟು ಆದ ನಂತರ ನಿಮ್ಗೆ ಅಂಗವಿಕಲ ಅಭ್ಯರ್ಥಿಗಳು ನೋಡಿ, ಲೋ ವಿಷನ್ ಮತ್ತೆ ಲೋಕೋಮೆಟ್ರಿ, ಮೆಂಟಲ್ ರೆಡಿನೆಸ್, ಮೆಂಟಲ್ ಇಲ್ನೆಸ್ ಇಂಥವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಮಾಜಿ ಸೈನಿಕರು 3 ವರ್ಷ ಮಾಜಿ ಸೈನಿಕರಾಗಿ ಕಾರ್ಯನಿರ್ವಹಿಸಿರಬೇಕಾಗಿರುತ್ತೆ. ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದು, ಕನ್ನಡ ಮಾಧ್ಯಮದವರು ಅಪ್ಲೈ ಮಾಡಬಹುದು. ಅದ ನಂತರ ಅರ್ಜಿ ಸಲ್ಲಿಸುವ ವಿಧಾನ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅಥವಾ ಅರ್ಜಿ ಶುಲ್ಕ ಪಾವತಿಸುವ ವಿಧಾನ ಮೇಲ್ಕಂಡ ಅನುಗುಣ ನಿಗದಿಪಡಿಸಿದ ಅರ್ಜಿ ಶುಲ್ಕವನ್ನು ಈ ಕೆಳಗೆ ನೀಡಿರುವ QR ಸ್ಕ್ಯಾನ್ ಕೋಡ್ ಮೂಲಕ ಪಾವತಿಸತಕ್ಕದ್ದು.
ಶುಲ್ಕ ಪಾವತಿಸಿದ ಬಗ್ಗೆ ಶುಲ್ಕ ಪಾವತಿ ಲಿಂಕ್ ನಲ್ಲಿ ಮುದ್ರಿಸಿ ಪ್ರಿಂಟ್ ಆಪ್ಷನ್ ನಲ್ಲಿ ಚಲನ್ ಪ್ರಿಂಟ್ ತೆಗೆದುಕೊಂಡು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಅಪ್ಲೋಡ್ ಮಾಡುವುದು. ಓಕೆನಾ. ಸೊ ನೀವು ಒಂದ್ಸತಿ ಪೇಮೆಂಟ್ ಮಾಡಿದ ನಂತರ ಆ ಒಂದು ಪ್ರಿಂಟ್ ನ ತಗೊಂಡು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಪ್ಲಿಕೇಶನ್ ನಲ್ಲಿ. ಓಕೆನಾ. ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ಅಪ್ರೂವ್ ಆಗುತ್ತೆ. ಅದಾದ ನಂತರ ಮೆರಿಟ್ ಲಿಸ್ಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರ್ಯಾರು ಜಿಲ್ಲಾ ಪಂಚಾಯತಿಯಲ್ಲಿ ಕೊಡಗು ಅಲ್ಲಿ ಇದ್ದಾರೆ ಅವ್ರಿಗೆ ಈ ಒಂದು ಹುದ್ದೆ ಸೂಟಬಲ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನೀವು ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಈ ಒಂದು ಪೋಸ್ಟ್ ಬೇಕು, ಅಪ್ಲಿಕೇಶನ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬಂದು ನೀವು job.namaskaraindia.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಅಥವಾ ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಬಂದು ನೋಡಿ, ನೀವು ನಿಮ್ಮ ಯಾವ ಜಿಲ್ಲೆ ಮತ್ತೆ ಯಾವ ಪೋಸ್ಟ್ಗೋಸ್ಕರ ಯಾವ ತಾಲೂಕು ಹಾಗೆ ಯಾವ ಗ್ರಾಮ ಪಂಚಾಯತಿ ಈ ರೀತಿ ಸೆಲೆಕ್ಟ್ ಮಾಡಿ ಮತ್ತೆ ನೀವು ಗ್ರಾಮ ಪಂಚಾಯತಿ ಅವರು ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು ಕೊಡ್ಬೇಕಾಗಿರುತ್ತೆ. ಅದ ನಂತರ ಅಪ್ಲಿಕೆಂಟ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ಬೇಕು. ನೇಮು, ಫಾದರ್ ನೇಮು, ಮದರ್ ನೇಮು, ಮತ್ತೆ ಯಾವ ಕ್ಯಾಟಗರಿ, ಎಕ್ಸ್ ಸರ್ವಿಸ್ ಮ್ಯಾನ್ ಹೌದಾ ಇಲ್ಲ, ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್, ಮತ್ತೆ ಮೆರಿಟಲ್ ಸ್ಟೇಟಸ್ ಏನು, ಫೋನ್ ನಂಬರು, ಇಮೇಲ್ ಐಡಿ, ಅಡ್ರೆಸ್, ಪಿನ್ ಕೋಡ್ ಇದಿಷ್ಟು ಕರೆಕ್ಟ್ ಆಗಿ ಕೊಡ್ಬೇಕಾಗಿರುತ್ತೆ. ಓಕೆನಾ. ಎಜುಕೇಶನ್ ಕ್ವಾಲಿಫಿಕೇಶನ್ ಪಿ ಯು ಸಿ ಆದ ನಂತರ ನೀವು ಸರ್ಟಿಫಿಕೇಟ್ ನ ಮಾಡಿದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರೋದು. ಸೊ ಕಂಪ್ಯೂಟರ್ ಕೋರ್ಸ್ ಎಷ್ಟು ತಿಂಗಳು ಮಾಡಿದೀರಾ ಅಂತ ಹೇಳ್ಬಿಟ್ಟು ಕೊಟ್ಟಿದೆ. ಅದ ನಂತರ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಡೇಟ್ ಕೂಡ ಬರಿಬೇಕು. ಇದಿಷ್ಟು ಕೊಟ್ಟು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.